ಲಂಗಲ್ಲಿ ಕೋಲ್ಡ್ನೆಸ್ ಆಗುತ್ತೆ. ಅಸ್ತಮ ಇರೋರಿಗೆ ಏನಾಗುತ್ತೆ, ದಮ್ಮು ಆಯಾಸ ಬರುತ್ತೆ. ಲಂಗಲ್ಲಿ ಕೋಲ್ಡ್ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ, ಅಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ. ಅದು ಹೊರಗೆ ಬರ್ತಾ ಇರಲ್ಲ, ಆದ್ರೂ ಕೋಲ್ಡ್ನೆಸ್ ಇರುತ್ತೆ. ಏನೋ 4-5 ಸಲ ಕೆಮ್ಮಿದ ನಂತರ ಏನಾಗತ್ತಪ್ಪ ಅಂದ್ರೆ ಅದು ಕೋಲ್ಡ್ ಕಫ್ ಹೊರಗಡೆ ಬರುತ್ತೆ. ಆ ತರ ಇದೆ ಅಂದ್ರೆ ಒಳಗಡೆ ಕಫ ಇದೆ, ಅದು ಹೊರಗಡೆ ಬರ್ತಾ ಇಲ್ಲ. ನೀವು ಡಾಕ್ಟರ್ ಹತ್ರ ಹೋದಾಗ ಏನ್ ಮಾಡ್ತಾರೆ, ಕ್ಯಾಪ್ ಹಾಕ್ಬಿಟ್ಟು ಹೀಟ್ ಕ್ರಿಯೇಟ್ ಮಾಡಿ ಅದನ್ನ ಅಲ್ಲೇನೆ ಕರಗಿಸ್ತಾರೆ, ಹೌದಲ್ವಾ? ಅಲ್ಲಿರೋದು ಆಗಿನ ಪೂರ್ತಿಯಾಗಿ ಅದು ಕರಗಿಬಿಡುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಆರಾಮಾಗಿ ಫೀಲ್ ಬೆಸ್ಟ್ ಗುಡ್ ಅನ್ಸುತ್ತೆ, ಮತ್ತೆ ಬೆಳೆಯುತ್ತೆ, ಹೌದಲ್ವಾ? ಅಂದ್ರೆ ಅಲ್ಲಿ ಏನೋ ಕೂತ್ಕೊಂಡಿರುತ್ತೆ, ಲಂಗಲ್ಲಿ ಕಫ ಇದೆ ಆದ್ರೆ ಹೊರಗಡೆ ಬರ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಅದು ಹೊರಗಡೆ ಬರ್ಲಿಕ್ಕೆ ಅರ್ತ್ ಎಲಿಮೆಂಟ್ ಅನ್ನ ಕಮ್ಮಿ ಮಾಡ್ಬೇಕು. ರಿಜಿಡಿಟಿ, ಲಂಗಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಕಫ, ಅದು ಲೂಸನ್ ಮಾಡ್ಬೇಕು. ಕಫನ ಹೊರಗಡೆ ಬಿತ್ತು ಅಂತಂದ್ರೆ ಹೊರಗಡೆ ಬರುತ್ತಲ್ವಾ, ಹೊರಗಡೆ ಬಂತು ಅಂತಂದ್ರೆ ಅವಾಗ ಗುಡ್ ಫೀಲ್ ಅನ್ಸುತ್ತೆ ನಿಮ್ಗೆ. ಗುಡ್ ಫೀಲ್ ಅನಿಸ್ತಾ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ಪೃಥ್ವಿ ತತ್ವ ಜಾಸ್ತಿ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಅಸ್ತಮ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ. ಅವಾಗ ಹೇಳ್ತಾನೆ ಪೇಷಂಟ್ ಬಂದ್ಬಿಟ್ಟು, ಸರ್ ಕಫ ಒಳಗಡೆ ತುಂಬ್ಕೊಳತ್ತೆ ಸರ್, ಶೇಖರಣೆ ಆಗತ್ತೆ, ಅವಾಗ ಕಫ ಹೊರಗಡೆ ಬರುತ್ತಲ್ವಾ, ಅವಾಗ ಆರಾಮಾಗಿ ಅನ್ಸುತ್ತೆ. ಅವತ್ತು ಒಂದ್ ವಾರ ಏನು ತೊಂದ್ರೆ ಬರಲ್ಲ, ಮತ್ತೆ ಕಫ ಬಂದ್ಬಿಟ್ಟು ಶೇಖರಣೆ ಆಗತ್ತೆ, ಅದು ಹೊರಗಡೆ ಬರುವವರೆಗೂ ಕೂಡ ಸಿಕ್ಕಾಪಟ್ಟೆ ತೊಂದ್ರೆ. ಅದು ಹೊರಗಡೆ ಬರಕ್ಕೆ ಬಹಳ ತೊಂದ್ರೆ ಕೊಡುತ್ತೆ. ಬಂದ ನಂತರ ಆರಾಮಾಗಿ ಮತ್ತೆ 1 ವೀಕ್ ಆರಾಮ್ ಇರ್ತೀನಿ ನಾನು. ಅವಾಗ ನೀವೇನ್ ಮಾಡ್ಬೇಕು, ಲಂಗ್ ರಿಫ್ಲೆಕ್ಸ್, ಲಂಗಿಗೆ ಆರೆಂಜ್ ಕಲರ್ ಅನ್ನ ಹಾಕ್ಬೇಕು. ಅದ್ರ ಜೊತೆಗೆ ಆಯುರ್ವೇದಿಕ್ ರಿಫ್ಲೆಕ್ಸ್ ಗೆ ಲಂಗ್ ಜಾಯಿಂಟ್ ಗೆ ಆರೆಂಜ್ ಹಾಕ್ಬೇಕು. ಆರೆಂಜ್ ಹಾಕಿದಾಗ ಏನಾಗುತ್ತೆ, ಪೃಥ್ವಿ ಲೂಸನ್ ಆಗುತ್ತೆ. ಪೃಥ್ವಿ ಲೂಸ್ ಮಾಡಿದ್ರೆ ಸಾಕಾಗತ್ತಾ, ಆಗಲ್ಲ. ಅದ್ರ ಜೊತೆಗೆ ಅಗ್ನಿ ಕ್ರಿಯೇಟ್ ಮಾಡ್ಬೇಕು, ವಿಂಡ್ ಕ್ರಿಯೇಟ್ ಮಾಡ್ಬೇಕು. ಅಗ್ನಿ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ, ವಿಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಲಂಗ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಯಾಕಂದ್ರೆ ಕಫ ಆಚೆ ಬರ್ಬೇಕಲ್ವಾ, ಕಫ ಆಚೆ ಬರ್ಬೇಕಾದ್ರೆ ವಾಯು ತತ್ವನೂ ಬೇಕು, ಅಗ್ನಿ ತತ್ವನೂ ಬೇಕು, ಮತ್ತೆ ಪೃಥ್ವಿ ತತ್ವ ಕಮ್ಮಿ ಮಾಡ್ಬೇಕು. ಲಂಗಲ್ಲಿ ಪೃಥ್ವಿಯಲ್ಲಿ ವರ್ಕ್ ಆಗುತ್ತೆ. ಲಂಗ್ ಅಲ್ಲಿ ಕೋಲ್ಡ್ನೆಸ್ ಆಗ್ತಾ ಇದೆ ಅಂದ್ರೆ ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಇರುತ್ತೆ. ಈಗ ಆಲ್ರೆಡಿ ಅಸ್ತಮ, ದಮ್ಮು, ಆಯಾಸ ಇರೋರಿಗೆ ಡ್ಯೂ ಟು ಕೋಲ್ಡ್ ಇಂದ ಬಂದಿರುತ್ತೆ, ಕಫ್ ವೈಟ್ ಕಲರ್ ಬರ್ತಾ ಇರುತ್ತೆ. ನೀವು ಮಜ್ಜಿಗೆ ತಗೊಂಡೆ, ಹಾಲು ತಗೊಂಡೆ, ಮೊಸರು ತಗೊಂಡೆ, ಮೋಸಂಬಿ ತಿಂದೆ, ರಾತ್ರಿ 10 ಗಂಟೆಗೆ ತಿಂದೆ ಅಂದಾಗ ಏನಾಗುತ್ತೆ, ಇಂಡೈಜೆಷನ್ ಫೀಲ್ ಆಗಿ ಕಫ ಕನ್ವರ್ಟ್ ಆಗುತ್ತೆ. ಅಂದ್ರೆ ನಿಮ್ ಏನಾಗ್ಬಿಡುತ್ತೆ, ಜಲ ತತ್ವ ಕಮ್ಮಿ ಆಗುತ್ತೆ, ಪೃಥ್ವಿ ತತ್ವ ಕಮ್ಮಿ ಆಗ್ಬಿಟ್ಟು ವಿಂಡ್ ಕ್ರಿಯೇಟ್ ಮಾಡಿರ್ತೀರಿ, ಅದು ಕಫ ಆಚೆ ಬರುತ್ತೆ. ಆಚೆ ಬಂತು ಇರೋದು ಮತ್ತೆ ಒಳಗಡೆ ಮತ್ತೆ ಶೇಖರಣೆ ಆಗ್ಬಾರ್ದು, ಮತ್ತೆ ಕಫ ಕ್ರಿಯೇಟ್ ಆಗ್ಬಾರ್ದು ಅಂದ್ರೆ ಫುಡ್ ಸ್ಟೈಲ್ ಅನ್ನ ಹೇಳ್ತೀರಿ. ಕೋಲ್ಡ್ ಇಂದ ಬಂದಿತ್ತಪ್ಪ ಅಂದ್ರೆ ಹಾಲು, ಮೊಸರು, ಮಜ್ಜಿಗೆ, ಎಣ್ಣೆ ಪದಾರ್ಥ, ಮಟನ್ ಅನ್ನ ತಿನ್ಬಾರ್ದು ಅಂತ ಹೇಳ್ತೀರಾ, ಹೌದಾ? ಮತ್ತೆ ರಾತ್ರಿ 6:30, 7 ಗಂಟೆ ಮೇಲೆ ತಿನ್ಬೇಡಿ, ಯಾಕಂದ್ರೆ ಆಲ್ರೆಡಿ ಸ್ಟಮಕ್ ಕೋಲ್ಡ್ನೆಸ್ ಇದೆ. ನೀವು ಮತ್ತೆ 6:30, 7, 8 ಗಂಟೆಗೆ ತಿಂತೀನಿ ಅಂತಂದ್ರೆ 7ರ ನಂತರ ತಿಂತೀನಪ್ಪ ಅಂತಂದ್ರೆ ಮತ್ತೆ ಹೆವಿನೆಸ್ ಫೀಲ್ ಆಗುತ್ತೆ, ಇಂಡೈಜೆಷನ್ ಫೀಲ್ ಆಗುತ್ತೆ. ಹಾಗಾಗಿ ಕೋಲ್ಡ್ನೆಸ್ ಇರೋರಿಗೆ ಆದಷ್ಟು 7-7:30 ಒಳಗಡೆ ತಿನ್ಲಿಕ್ಕೆ ಹೇಳ್ಬೇಕು. ತಿಂದು 2 ಅವರ್ ಆದ್ಮೇಲೆ ಮಲ್ಕೋಬಹುದು, ಏನು ತೊಂದ್ರೆ ಇಲ್ಲ. ಅವ್ರಿಗೆ ಹೀಟ್ ಕಮ್ಮಿ ಇರುತ್ತೆ, 10 ಗಂಟೆಗೆ ತಿಂದು ಮಲ್ಕೊಂತೀನಿ ಅಂದ್ರೆ ಅದು ಇಂಡೈಜೆಷನ್ ಆಗ್ಬಿಟ್ಟು ನಾಳೆ ಮತ್ತೆ ಕಫ ಕ್ರಿಯೇಟ್ ಆಗುತ್ತೆ, ಸರಿನಾ?